ಗೈಸ್, ಈಗಂತೂ ಸಾಕಷ್ಟು ಬಾರಿ ನಾನು ರೀಸೆಲ್ಲಿಂಗ್ ವರ್ಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಆದ್ರೂ ಜಾಸ್ತಿ ಕಮೆಂಟ್ ಅದೇ ಇರುತ್ತೆ, ರೀಸೆಲ್ಲಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ರೀಸೆಲ್ಲಿಂಗ್ ಅಂದ್ರೆ ಏನು, ಅದರಿಂದ ಹೆಂಗೆ ದುಡ್ಡು ಬರುತ್ತೆ, ಪ್ರತಿಯೊಂದನ್ನು ಫುಲ್ ನೀಟಾಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡಬಾರ್ದಂಗ್ ನೋಡ್ಕೊಳ್ಳಿ, ಓಕೆನಾ ಗೈಸ್. ನೀವು ರೀಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಂದ್ರೆ ಮೀಶೋ ಕಂಪ್ನಿ ಮತ್ತೆ ಶಾಪ್ ನಂಬರ್ 1 ಕಂಪ್ನಿ. ಇವೆರಡರಲ್ಲಿ ನೀವು ರೀಸೆಲ್ಲಿಂಗ್ ಅನ್ನ ಚೆನ್ನಾಗಿ ಮಾಡಬಹುದು. ಅಂಡ್ ಮೀಶೋ ಕಂಪ್ನಿಯಲ್ಲಿ ಹೆಂಗಪ್ಪ ಮಾಡೋದು ಅಂತ ಅಂದ್ರೆ, ಸೊ ಈಗ ಆಲ್ರೆಡಿ ಪ್ರಾಡಕ್ಟ್ ಏನಿರುತ್ತೆ, ಓಕೆನಾ, ಮೀಶೋ ಕಂಪ್ನಿಯಲ್ಲಿ ಏನ್ ಪ್ರಾಡಕ್ಟ್ ಇರುತ್ತೆ ಆ ಒಂದು ಪ್ರಾಡಕ್ಟ್ಗೆ ಒಂದು ಮಾರ್ಜಿನ್ ಅಮೌಂಟ್ ಅನ್ನ ಸೆಟ್ ಮಾಡಿಬಿಟ್ಟು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಒಂದು ಪ್ರಾಡಕ್ಟ್ ಅನ್ನ ಶೇರ್ ಮಾಡೋದು. ಸೊ ಯಾರಾದ್ರೂ ಆ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇದ್ದು ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಎಕ್ಸ್ಟ್ರಾ ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡಿರ್ತೀರಲ್ವಾ, ಆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅದೇ ನಿಮ್ಮ ಇನ್ಕಮ್. ಸೊ ರೀಸೆಲ್ಲಿಂಗ್ ಅಲ್ಲಿ ನೀವು ಒಂದು ಆರ್ಡರ್ಗೆನೆ 90 ರೂಪಾಯಿ, 100 ರೂಪಾಯಿ ಈ ತರ ಅರ್ನಿಂಗ್ಸ್ ನ ಮಾಡಬಹುದು, ಓಕೆನಾ. ಸೊ ಏನು ಅಫಿಲಿಯೇಟ್ ಮಾರ್ಕೆಟಿಂಗ್ ಆದ್ರೆ ಅಲ್ಲಿ ನಿಮ್ಗೆ ಕಮಿಷನ್ ಫಿಕ್ಸ್ ಇರುತ್ತೆ. ಅಂದ್ರೆ ಈ ಒಂದು ಪ್ರಾಡಕ್ಟ್ ಗೆ ಇಷ್ಟು ಕಮಿಷನ್ ಸಿಗುತ್ತೆ ಅಂತ ಹೇಳಿ ಇರುತ್ತೆ, ಅಷ್ಟು ಮಾತ್ರ ನಿಮಗೆ ಸಿಗುತ್ತೆ. ಬಟ್ ಪ್ರಾಡಕ್ಟ್ ರೀಸೆಲ್ಲಿಂಗ್ ಅಲ್ಲಿ ಸೊ ನೀವು ಮಾರ್ಜಿನ್ ಅಮೌಂಟ್ ಅನ್ನ ನೀವೇ ಆಡ್ ಮಾಡಬಹುದು. 50 ರೂಪೀಸ್ ಆದ್ರೂ ಆಡ್ ಮಾಡಬಹುದು, 80 ರೂಪೀಸ್ ಆದ್ರೂ ಆಡ್ ಮಾಡಬಹುದು. ಅಲ್ಲಿ ಆ ಒಂದು ಪ್ರಾಡಕ್ಟ್ ಗೆ ಎಷ್ಟು ಲಿಮಿಟೇಷನ್ ಇರುತ್ತೋ ಅಷ್ಟು ನೀವು ಮಾರ್ಜಿನ್ ಅನ್ನ ಆಡ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ನಿಮ್ಗೆ ಒಂದು ದಿನಕ್ಕೆ ಒಂದು 10 ಆರ್ಡರ್ ಸಿಕ್ತು ರೀಸೆಲ್ಲಿಂಗ್ ಅಲ್ಲಿ ಅಂತಂದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಗೈಸ್, ಓಕೆನಾ. ಬಟ್ ನಿಮ್ಗೆ ಏನಾಗಬೇಕು, ಆರ್ಡರ್ ಸಿಗ್ಬೇಕು. ಆರ್ಡರ್ ಸಿಕ್ಕಾದ್ಮೇಲೆ ಆ ಒಂದು ಆರ್ಡರ್ ರಿಟರ್ನ್ ಆಗಬಾರ್ದು, ಕ್ಯಾನ್ಸಲ್ ಆಗಬಾರ್ದು. ಸೊ ಅವರೇ ಪ್ರಾಡಕ್ಟ್ ಅನ್ನ ಇಟ್ಕೊಂಡ್ರೆ ನಿಮ್ಗೆ ಮಾರ್ಜಿನ್ ಅಮೌಂಟ್ ಸಿಗುತ್ತೆ, ಅಂದ್ರೆ ನಿಮ್ಮ ಇನ್ಕಮ್ ನಿಮ್ಗೆ ಸಿಗುತ್ತೆ, ಓಕೆನಾ. ಸೊ ಇದು ರೀಸೆಲ್ಲಿಂಗ್. ಆಲ್ರೆಡಿ ಸೇಲ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ ಅನ್ನ ನೀವು ರೀಸೇಲ್ ಮಾಡೋದು, ನಿಮ್ದೇ ಆದಂತಹ ಒಂದು ಮಾರ್ಜಿನ್ ಅನ್ನ ಸೆಟ್ ಮಾಡೋದು. ಅದು ಆ ಒಂದು ಪ್ರಾಡಕ್ಟ್ ಗೆ ಎಷ್ಟು ಲಿಮಿಟೇಷನ್ ಇರುತ್ತೆ ಅದನ್ನ ಕ್ರಾಸ್ ಮಾಡಬಾರ್ದಂಗೆ ಅದ್ರ ಒಳಗಡೆನೆ ಮಾರ್ಜಿನ್ ಅಮೌಂಟ್ ಅನ್ನ ಸೆಟ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತಗೊಳ್ಳೋದು. ಅಫಿಲಿಯೇಟ್ ಮಾರ್ಕೆಟಿಂಗಿಗೆ ಕಂಪೇರ್ ಮಾಡಿದ್ರೆ ರೀಸೆಲ್ಲಿಂಗ್ ಬೆಟರ್ ಇದೆ. ಆದ್ರೆ ರೀಸೆಲ್ಲಿಂಗ್ ಅಲ್ಲಿ ಆರ್ಡರ್ ಸಿಗೋದು ಸ್ವಲ್ಪ ಕಷ್ಟಪಟ್ಟು ಮಾಡಿದ್ರೆ ಸಿಗುತ್ತೆ. ಆದ್ರೆ ಅಫಿಲಿಯೇಟ್ ಅಲ್ಲಿ ರಿವ್ಯೂ ಮಾಡ್ತೀವಲ್ವಾ, ಸೊ ರಿವ್ಯೂ ಮಾಡೋದ್ರಿಂದ ಬೇಗ ಆರ್ಡರ್ಸ್ ಅವರೇ ಆರ್ಡರ್ ಮಾಡ್ಕೊಳ್ಳೋದ್ರಿಂದ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಜನನೇ ಆರ್ಡರ್ ಮಾಡ್ಕೊಳ್ತಾರಲ್ವಾ, ಸೊ ಅಲ್ಲಿ ಅಷ್ಟೊಂದು ಕಷ್ಟ ಅನ್ಸಲ್ಲ, ಓಕೆನಾ. ಸೊ ಇಲ್ಲಿ ರೀಸೆಲ್ಲಿಂಗ್ ಅಲ್ಲಿ ಮೀಶೋದಲ್ಲಿ ಏನ್ ಮಾಡ್ಬೇಕು, ನೀವು ರೀಸೆಲ್ಲಿಂಗ್ ಮಾಡೋರು, ಸೊ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಾಡಕ್ಟ್ ಅನ್ನ ಶೇರ್ ಮಾಡ್ತೀರಲ್ವಾ, ಅವಾಗ ಯಾರಾದ್ರೂ ನಿಮ್ಗೆ ಆರ್ಡರ್ಸ್ ಕೊಟ್ರೆ ಅವರ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರ ಅಡ್ರೆಸ್ಸಿಗೆ ನೀವು ನಿಮ್ಮ ಫೋನಲ್ಲೇ ಆರ್ಡರ್ ಮಾಡಬೇಕು, ಓಕೆನಾ. ಅಕಸ್ಮಾತ್ ಅವ್ರೇನಾದ್ರು ರಿಟರ್ನ್ ಮಾಡಬೇಕು ಇಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಅವ್ರು ನಿಮ್ಗೆ ಹೇಳ್ತಾರೆ, ನೀವೇ ನಿಮ್ಮ ಫೋನಲ್ಲಿ ರಿಟರ್ನ್ ಕ್ಯಾನ್ಸಲ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಓಕೆನಾ, ಈ ರೀತಿ ಇರುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಾದ್ರೆ ಅವರೇ ನಮ್ಮ ಲಿಂಕ್ ಇಂದ ಕ್ಲಿಕ್ ಮಾಡಿ ಅವ್ರು ಆರ್ಡರ್ ಮಾಡ್ಕೊಳ್ತಾರೆ, ನಮಗೆ ಕಮಿಷನ್ ಸಿಗುತ್ತೆ. ಬಟ್ ರೀಸೆಲ್ಲಿಂಗ್ ಅಲ್ಲಿ ನಾವೇ ಬೇರೆಯವರು ನಮ್ಗೆ ಆರ್ಡರ್ ಯಾರು ಕೊಡ್ತಾರೆ ಅವರಿಗೆ ನಾವೇ ಆರ್ಡರ್ ಮಾಡಿ ಕಳಿಸ್ಕೊಡ್ಬೇಕು, ಈ ರೀತಿ ಇರುತ್ತೆ, ಓಕೆನಾ. ಸೊ ಇನ್ನು ಈ ಒಂದು ಆಪರ್ಚುನಿಟಿಯನ್ನ ಮೀಶೋ ಕಂಪ್ನಿಯವರೇ ಕೊಟ್ಟಿದ್ದಾರೆ ರೀಸೆಲ್ಲಿಂಗ್ ಮಾಡೋದು. ಸೊ ಹಂಗಾಗಿ ಯಾರೇ ಒಬ್ರು ಆರ್ಡರ್ ಮಾಡ್ಕೊಂಡಾಗ ಅವ್ರಿಗೆ ಮೀಶೋ ಕಂಪ್ನಿದಂತ ಗೊತ್ತಾಗಲ್ವಾ ತುಂಬಾ ಜನ ಡೌಟ್. ಗೊತ್ತಾದ್ರೂ ಅಲ್ಲಿ ಯಾವ ಮ್ಯಾಟ್ರು ಆಗಲ್ಲ. ಸೊ ಅದು ಬಿಸ್ನೆಸ್, ರೀಸೆಲ್ಲಿಂಗ್ ಮಾಡಕ್ಕಂತಾನೆ ಆ ಒಂದು ರೀಸೆಲ್ಲಿಂಗ್ ಜಾಬ್ ಅನ್ನ ಕೊಟ್ಟಿರೋದು ಮೀಶೋ ಕಂಪ್ನಿ. ಸೊ ಹಂಗಾಗಿ ಅವ್ರಿಗೆ ಮೀಶೋ ಕಂಪ್ನಿಯಿಂದ ಆರ್ಡರ್ ಮಾಡಿರೋದು ಅಂತ ಗೊತ್ತಾದ್ರೂ ಅಲ್ಲಿ ಯಾವ ಮ್ಯಾಟ್ರು ಆಗಲ್ಲ, ಏನೂ ಇಲ್ಲ, ಓಕೆನಾ. ಸೊ ಅವರು ನಿಮ್ಮಿಂದ ಆರ್ಡರ್ ಮಾಡಿಸ್ತಾ ಇದಾರೆ, ನೀವು ಅವ್ರ ಅಡ್ರೆಸ್ಸಿಗೆ ಹೋಗಿ ಆರ್ಡರ್ ಮಾಡಿ ಪ್ರಾಡಕ್ಟ್ ಪ್ರತಿಯೊಂದು ಅದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಿಮ್ಗೆ ಕಮಿಷನ್ ಸಿಗ್ತಾ ಇದೆ. ಕಮಿಷನ್ ಮೀನ್ಸ್ ಮಾರ್ಜಿನ್ ಅಮೌಂಟ್ ಸಿಗ್ತಾ ಇದೆ, ಓಕೆನಾ. ಸೊ ನೀವು ಒಬ್ರಿಗೆ ಶೇರ್ ಮಾಡೋಕ್ಕಿಂತ ಮುಂಚೆನೆ ಮಾರ್ಜಿನ್ ಅಮೌಂಟ್ ಅನ್ನ ಆಡ್ ಮಾಡಿಬಿಟ್ಟು ಶೇರ್ ಮಾಡಬೇಕು, ಓಕೆನಾ. ಎಕ್ಸ್ಟ್ರಾ ಏನು ಅಂದ್ರೆ ಪ್ರಾಡಕ್ಟ್ ಒರಿಜಿನಲ್ ರೇಟ್ ಏನಿರುತ್ತೆ ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿಗೆ ಎಷ್ಟಿದೆ ಏನು ಪ್ರತಿಯೊಂದನ್ನು ನೋಡ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ನಿಮ್ಮ ಮಾರ್ಜಿನ್ ಅಮೌಂಟ್ ಅನ್ನ ಸೇರಿಸಿ ನಂತರ ಶೇರ್ ಮಾಡಬೇಕು. ಸೊ ಹಾಗಿದ್ರೆ ಮಾರ್ಜಿನ್ ಅಮೌಂಟ್ ಅನ್ನ ಶೇರ್ ಮಾಡೋದು ಹೆಂಗೆ, ಯಾರಾದ್ರೂ ಒಬ್ರು ಆರ್ಡರ್ ಕೊಟ್ರೆ ಅವ್ರ ಅಡ್ರೆಸ್ಸಿಗೆ ಅದನ್ನ ಕಳ್ಸಿಕೊಡೋದು ಹೆಂಗೆ, ಏನು ಮೇನ್ ಆಗಿ ನಮ್ಮ ಮಾರ್ಜಿನ್ ಅಮೌಂಟ್, ನಮ್ಗೆ ಇನ್ಕಮ್ ಬರೋದೇ ಮಾರ್ಜಿನ್ ಅಮೌಂಟ್ ಅಲ್ವಾ. ಮಾರ್ಜಿನ್ ಅಮೌಂಟ್ ಅನ್ನ ಎಲ್ಲಿ ಆಡ್ ಮಾಡಬೇಕು, ಎಷ್ಟು ಲಿಮಿಟೇಷನ್ ಇರುತ್ತೆ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ಇವಾಗ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವುದೇ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ ಗೈಸ್. ಮೊದಲು ಇವಾಗ ಮಾರ್ಜಿನ್ ಅಮೌಂಟನ್ನು ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಮೊದಲಿಗೆ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ.
ಓಪನ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಾ ಇದೆಯಲ್ಲ ಪ್ಯಾಕ್ ಆಫ್ 5 ಅಂತ ಹೇಳಿ ಇನ್ನರ್ ವೇರ್ಸ್ ಕಾಣಿಸ್ತಾ ಇದೆ. ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿಕೊಂಡು ಸೈಜು ನೀವು ಕಸ್ಟಮರ್ಗೆ ಸೈಜ್ ಕೇಳಬೇಕು, ಓಕೆನಾ, ಯಾವ ಸೈಜು ಏನು ಅಂತ ಹೇಳಿ ಸೈಜ್ ತಿಳ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೂಡ ಇದೆ, ಬೇರೆ ಬೇರೆ ಸೈಜಿಗೆ ಬೇರೆ ಬೇರೆ ಅಮೌಂಟ್ ಕೂಡ ಇದೆ. ಸೊ ಇವಾಗ ಎಲ್ಲ ಸೈಜು ಖಾಲಿ ಆಗಿದೆ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸುಮ್ಮನೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಡ್ರೆಸ್ ಆಲ್ರೆಡಿ ನಿಮ್ಮ ಫೋನಲ್ಲಿ ಆಗಿರೋದ್ರಿಂದ ನಿಮ್ಮ ಅಡ್ರೆಸ್ ಸೇವ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ಚೇಂಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನ್ಯೂ ಅಡ್ರೆಸ್ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕು, ಸೊ ಕಸ್ಟಮರ್ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು. ಸೊ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ನೇಮ್ ಅಂತ ಇದೆ ಅಲ್ವಾ, ಸೊ ಅಲ್ಲಿ ನಿಮ್ಮ ಫ್ಯಾಷನ್ ಅಂದರೆ ನಿಮ್ಮ ಪ್ರೊಫೈಲ್ ಅಕೌಂಟ್ ನೇಮ್ ಸೇವ್ ಆಗಿರುತ್ತೆ, ನೀವೇನು ಕೊಟ್ಟಿರ್ತೀರ ಅದು. ಸೊ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮಗೆ ಯಾರು ಆರ್ಡರ್ ಕೊಡ್ತಾರೆ ಅವ್ರ ಹೆಸ್ರನ್ನ ನೀವು ಕೊಡಬೇಕು, ಓಕೆನಾ. ಸುಮ್ಮನೆ ನಾನು ಈಗ ಶ್ವೇತಾ ಅಂತ ಕೊಡ್ತಾಯಿದ್ದೀನಿ ಈ ರೀತಿ, ಓಕೆನಾ. ನೀವು ಯಾರ ಒಂದು ಅಡ್ರೆಸ್ಸಿಗೆ ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರ ಹೆಸ್ರನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಂಡ್ ಫೋನ್ ನಂಬರು ಅಷ್ಟೇ, ಅವರ ಫೋನ್ ನಂಬರ್ನ ಹಾಕಬೇಕು. ಸೊ ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರು, ಬಿಲ್ಡಿಂಗ್ ನೇಮ್ ಇದ್ದರೆ ಬಿಲ್ಡಿಂಗ್ ನೇಮು, ಏರಿಯಾ, ಕಾಲೋನಿ, ಸ್ಟೇಟು, ಸೊ ಸಿಟಿ, ಲ್ಯಾಂಡ್ಮಾರ್ಕ್, ಪಿನ್ ಕೋಡ್ ಇದನ್ನೆಲ್ಲ ಕರೆಕ್ಟಾಗಿ ಆ್ಯಡ್ ಮಾಡಿಬಿಟ್ಟು ಸೇವ್ ಅಡ್ರೆಸ್ ಆ್ಯಂಡ್ ಕಂಟಿನ್ಯೂ ಕೊಡಿ, ಓಕೆನಾ. ಸೊ ನಾನಿವಾಗ ಬ್ಯಾಕ್ ಬರ್ತಾ ಇದ್ದೀನಿ. ಕಂಟಿನ್ಯೂ ಕೊಟ್ಟಾದಮೇಲೆ ನೆಕ್ಸ್ಟ್ ಈ ರೀತಿ ಕಂಟಿನ್ಯೂ ಕೊಡಿ. ಸೇವ್ ಆಗಿರುತ್ತೆ, ಇಲ್ಲ ಅಡ್ರೆಸ್ ಸೇವ್ ಅಂತ ಬರುತ್ತೆ. ಆಮೇಲೆ ಕೆಳಗಡೆ ಕಂಟಿನ್ಯೂ ಆಪ್ಷನ್ ಇರುತ್ತೆ, ಕಂಟಿನ್ಯೂನ ಕೊಡಿ. ನೆಕ್ಸ್ಟ್ ನೋಡಿ, ಕ್ಯಾಶ್ ಆನ್ ಡೆಲಿವರಿನ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ತಾರಾ ಪ್ರತಿಯೊಂದು ತಿಳ್ಕೊಂಡಾದ್ಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರಲ್ವಾ, ಸೊ ಕ್ಯಾಶ್ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದರೆ, ಕೆಳಗಡೆ ಹಂಗೆ ಸ್ಕ್ರಾಲ್ ಮಾಡಿದರೆ ನಿಮಗಿಲ್ಲಿ ರೀಸೆಲ್ಲಿಂಗ್ ದಿಸ್ ಆರ್ಡರ್ ಅಂತ ಇದೆ. ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ಕ್ಲಿಕ್ ಆನ್ ಎಸ್ ಟು ಆ್ಯಡ್ ಮಾರ್ಜಿನ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಎಸ್ ಅಂತ ಕೊಡಬೇಕು, ಓಕೆನಾ. ಎಸ್ ಅಂತ ಕೊಟ್ಟಾದಮೇಲೆ ಈ ಒಂದು ಪ್ರಾಡಕ್ಟಿಗೆ ನಿಮ್ಮ ಮಾರ್ಜಿನ್ ಅಮೌಂಟನ್ನು ಆ್ಯಡ್ ಮಾಡಬೇಕು. ಸೊ ಮೊದಲೇ ನೀವು ಮಾರ್ಜಿನ್ ಅಮೌಂಟ್ ಸಮೇತ ನೀವು ಕಸ್ಟಮರ್ಗಳಿಗೆ ಪ್ರಾಡಕ್ಟ್ ಪ್ರೈಸನ್ನು ಹೇಳಿರಬೇಕು, ಓಕೆನಾ. ಸೊ ಇವಾಗ ನಾನು 238 ರೂಪಾಯಿ ಇದೆ. ಸೊ ನನಗೆ ಒಂದು 100 ರೂಪಾಯಿ ಆದರೂ ಈ ಪ್ರಾಡಕ್ಟ್ ಆರ್ಡರಿಂದ ಸಿಗಲಿ ಅಂತ ಹೇಳಿ ನಾನೇನು ಮಾಡ್ತೀನಿ, 338 ರೂಪಾಯಿನ ಆ್ಯಡ್ ಮಾಡ್ತೀನಿ. ಸೊ ಎಕ್ಸ್ಟ್ರಾ 100 ರುಪೀಸ್ನ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಏನು 100 ರುಪೀಸ್ ಇದೆ ಇದು ನನ್ನ ಮಾರ್ಜಿನ್, ನನ್ನ ಇನ್ಕಮ್. ಈ ಒಂದೇ ಒಂದು ಪ್ರಾಡಕ್ಟಿಂದ ನನಗೆ ಈ 100 ರುಪೀಸ್ ಬರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ರಿಟರ್ನ್ ಕ್ಯಾನ್ಸಲ್ ಏನೂ ಆಗಿಲ್ಲ ಅಂದರೆ ನನ್ನ ಬ್ಯಾಂಕ್ ಅಕೌಂಟಿಗೆ ಈ ಒಂದೇ ಒಂದು ಪ್ರಾಡಕ್ಟಿಂದ 100 ರುಪೀಸ್ ಅಮೌಂಟ್ ಸಿಗ್ತಾ ಇದೆ ಗೈಸ್. ಸೊ ನೆಕ್ಸ್ಟು ಕಂಟಿನ್ಯೂ ಕೊಡೋಣ. ಅದಾದಮೇಲೆ ಕ್ಯಾಶ್ ಆನ್ ಡೆಲಿವರಿ ಕಸ್ಟಮರ್ಗೆ ಕೇಳಿಕೊಂಡು ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಕೇಳಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಆದಷ್ಟು ನೀವು ಕ್ಯಾಶ್ ಆನ್ ಡೆಲಿವರಿನ ಇಟ್ಕೊಳ್ಳಿ, ಓಕೆನಾ. ಅಕಸ್ಮಾತ್ ಏನಾದರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಅಂದರೆ ಸೊ ನೀವು ಫುಲ್ ಪೇಮೆಂಟನ್ನು ಮಾರ್ಜಿನ್ ಸಮೇತ ನೀವು ನಿಮ್ಮ ನಂಬರ್ಗೆ ಹಾಕಿಸ್ಕೊಂಡು ನೀವು ಆನ್ಲೈನಲ್ಲಿ ಆ ಪ್ರಾಡಕ್ಟ್ ಪ್ರೈಸ್ ಎಷ್ಟಿದೆ ಅಷ್ಟನ್ನು ಆನ್ಲೈನಲ್ಲಿ ಪೇ ಮಾಡಿಬಿಟ್ಟು ಆರ್ಡರ್ ಮಾಡೋದು, ಓಕೆನಾ. ಇದಿಷ್ಟು ಪ್ರೋಸೆಸ್ ಕರೆಕ್ಟ್ ಆದಮೇಲೆ ನೀವು ಪ್ಲೇಸ್ ಆರ್ಡರ್ನ ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ನ ಪ್ಲೇಸ್ ಮಾಡ್ಬೋದು, ಓಕೆನಾ. ಸೊ ಇದಿಷ್ಟೇ ಗೈಸ್, ಸಿಂಪಲ್. ಜಸ್ಟ್ ನೀವೇನು ಮಾಡಬೇಕು, ಪ್ರಾಡಕ್ಟ್ ಇದರಲ್ಲಿ ಅಫಿಲಿಯೇಟ್ ಅಂತ ಏನಿಲ್ಲ, ಅಫಿಲಿಯೇಟ್ ನಾನ್ ಅಫಿಲಿಯೇಟ್ ಏನೂ ಇಲ್ಲ. ಅಫಿಲಿಯೇಟ್ಗೂ ರೀಸೆಲ್ಲಿಂಗಿಗೂ ಸಂಬಂಧ ಇಲ್ಲ. ಅಫಿಲಿಯೇಟ್ ಪ್ರಾಡಕ್ಟನ್ನೇ ತೊಗೋಬೇಕು ಅಂತ ಏನಿಲ್ಲ, ಓಕೆನಾ. ಸೊ ಗೈಸ್, ಹಾಗಿದ್ರೆ ಇವಾಗ ಈ ಒಂದು ಪ್ರಾಡಕ್ಟನ್ನು ಹೆಂಗೆ ಶೇರ್ ಮಾಡೋದಪ್ಪ ಅಂತ ನೋಡೋದಾದರೆ ಮೊದಲಿಗೆ ಸೊ ಈ ಒಂದು ಪ್ರಾಡಕ್ಟ್ ಅಲ್ವಾ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಆ ಪ್ರಾಡಕ್ಟನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೇರ್ ಆಪ್ಷನ್ ಇದೆ ಅಲ್ವಾ, ಸಿಂಪ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಆರ್ ಯು ರೀಸೆಲ್ಲಿಂಗ್ ದಿಸ್ ಪ್ರಾಡಕ್ಟ್ ಅಂತ ಹೇಳಿ. ಆವಾಗ ನೀವೇನು ಕೊಡಬೇಕು, ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾದಮೇಲೆ ನೀವೇನು ಮಾಡಬೇಕು, ಸೊ ಇವಾಗ ವಾಟ್ಸಪ್ಪಲ್ಲಿ ಯಾವುದಾದ್ರೂ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ. ನೀವೇ ಒಂದು ರೀಸೆಲ್ಲಿಂಗಿಂದು ಇಲ್ಲಾಂದರೆ ನಿಮ್ಮ ಯಾವುದಾದ್ರೂ ಒಂದು ಫ್ಯಾಷನ್ ಥರ ಏನೋ ಒಂದು ನೇಮನ್ನು ಕೊಟ್ಬಿಟ್ಟು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪನ್ನು ಅಂದರೆ ಆ್ಯಡ್ ಮಾಡಿಬಿಟ್ಟು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ನೀವೇನು ಮಾಡಬೇಕು, ಆ ಗ್ರೂಪ್ಗಳಿಗೆ ಡೈಲಿ ನೀವು ಕೆಲವು ಒಳ್ಳೊಳ್ಳೆ ಪ್ರಾಡಕ್ಟನ್ನು ಶೇರ್ ಮಾಡ್ತಾಯಿರ್ರಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನನ್ನ ನಂಬರ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ, ಓಕೆನಾ.
ಸೊ ಇವಾಗ ನನ್ನ ನಂಬರ್ಗೆ ಹಾಕ್ಬಿಟ್ಟು ಏನು ಮಾಡ್ತೀನಿ, ಸೊ ನೀವು ಡಿಸ್ಕ್ರಿಪ್ಷನ್ ಏನಾದರೂ ಬರಿಬೋದು. ಈ ಥರ ಏನಾದರೂ ಒಂದು ಪ್ರಾಡಕ್ಟಿಗೆ ಸಂಬಂಧಪಟ್ಟಾಗೆ ಹಾಕ್ಬಿಟ್ಟು ಪ್ಯಾಕ್ ಆಫ್ 5 ಕಾಂಬೋ ಆಫರ್ ಇದೆಲ್ಲ ಹಾಕ್ಬಿಟ್ಟು ಸೆಂಡ್ ಮಾಡೋದು. ಓಕೆನಾ? ಸೊ ಸೆಂಡ್ ಮಾಡಾದಮೇಲೆ ಗೈಸ್ ಮತ್ತೆ ನಿಮಗೆ ಅದ್ರ ಡಿಸ್ಕ್ರಿಪ್ಷನ್ ಏನಿದೆ ಅದು ಕಾಪಿ ಆಗುತ್ತೆ. ಮತ್ತೆ ನೀವು ಅದನ್ನೇ ಗ್ರೂಪ್ನೇ ಸೆಲೆಕ್ಟ್ ಮಾಡಿಕೊಂಡು ಈ ಲಿಂಕನ್ನು ಇದು ಮಾಡ್ಕೊಳ್ಳಿ. ಸೊ ನೋಡಿ ಫುಲ್ಲು ಡೀಟೇಲ್ಸ್ ಬರುತ್ತೆ ಇಲ್ಲಿ. ಓಕೆನಾ? ಫುಲ್ ಡೀಟೇಲ್ಸ್ನ ಹಾಕ್ಕೊಳ್ಳಿ. ನಿಮಗೆ ಇಲ್ಲಿ ಡಿಸ್ಪ್ಯಾಚ್ ಒನ್ ಡೇ ಅಂತ ಇದಲ್ವ, ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಗೊಂದಿಷ್ಟು ಲಿಂಕ್ ಇದೆ. ಸೊ ಇದನ್ನು ಕಟ್ ಮಾಡ್ಕೊಳ್ಳಿ, ಇದನ್ನು ಡಿಲೀಟ್ ಮಾಡ್ಕೊಂಡು ಸೆಂಡ್ ಮಾಡಿ. ಓಕೆನಾ? ಇಲ್ಲಿ ನೋಡಿ ಇವರಿಗೆ ಈ ಒಂದು ಪ್ರಾಡಕ್ಟು ಸೆಂಡ್ ಆಯಿತು. ನೋಡಿ ಎಲ್ಲ ಫೋಟೋಸು ಬಂದಿದೆ. ಓಕೆನಾ? ಸೊ ಈ ಗ್ರೂಪಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇರೋರು ಇದ್ದರೆ ಸೊ ಅವರು ನಿಮಗೆ ಆರ್ಡರ್ನ ಕೊಡ್ತಾರೆ. ನೀವೇನು ಮಾಡಬೇಕು, ಇಲ್ಲಿ ಕ್ಯಾಟ್ಲಾಗ್ ಡೀಟೇಲ್ಸ್ ಶೇರ್ ಆಗುತ್ತಲ್ವ, ಡೀಟೇಲ್ಸ್ ಶೇರ್ ಆದ ತಕ್ಷಣವೇ ಅಲ್ಲಿ ಎಡಿಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಪ್ರೈಸನ್ನು ಹಾಕಿ. ಸೊ ಪ್ರೈಸ್ ಎಷ್ಟಿರುತ್ತೆ, 238 ರೂಪಾಯಿ ಇದೆ. ಸೊ ಅಲ್ಲಿ ನಿಮ್ಮ ಪ್ರಾಫಿಟ್ಟಿಗೆ ಕೂಡ ಸಿಗಬೇಕಲ್ವಾ, ಅಂದರೆ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ಅಮೌಂಟು ಕೂಡ ಆ್ಯಡ್ ಮಾಡಬೇಕು. ಅಂದರೆ 338 ರೂಪಾಯಿ ಅಂತ ಹೇಳಿ ಆ್ಯಡ್ ಮಾಡಿ. ಓಕೆನಾ? ಆವಾಗ ನೀವು ಯಾರಾದರೂ ಆರ್ಡರ್ ಮಾಡಿಕೊಂಡ್ರು ಒಂದು ಪ್ರಾಡಕ್ಟಿಂದನೇ ನಿಮಗೆ 100 ರೂಪಾಯಿ ಸಿಗುತ್ತೆ ಇನ್ಕಮ್. ಓಕೆನಾ? ಆರ್ಡರ್ ಮಾಡಿಕೊಂಡು ರಿಟರ್ನ್ ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ ಮಾತ್ರ ಮಾರ್ಜಿನ್ ಅಮೌಂಟ್ ಅನ್ನೋದು ಸಿಗೋದು. ಓಕೆನಾ? ಸೊ ಈ ರೀತಿ ಗೈಸ್ ರೀಸೇಲಿಂಗಲ್ಲಿ ಇನ್ಕಮ್ ಮಾಡ್ಬೋದು ಚೆನ್ನಾಗಿ, ಬಟ್ ಆರ್ಡರ್ ಸಿಗಬೇಕಷ್ಟೇ. ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಾದರೆ ಕಮಿಷನ್ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅಂದರೆ ಎಷ್ಟು ಕಮಿಷನ್ ಇರುತ್ತೋ ಅಷ್ಟು ಮಾತ್ರ ಸಿಗುತ್ತೆ. ರೀಸೇಲಿಂಗಲ್ಲಿ ನಾವೇ ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡೋದ್ರಿಂದ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ, ಬಟ್ ಆರ್ಡರ್ ಸಿಗಬೇಕು. ಸೊ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಫೇಸ್ಬುಕ್ಕು ಮಾರ್ಕೆಟ್ ಪ್ಲೇಸಲ್ಲೂ ಕೂಡ ಪ್ರಾಡಕ್ಟನ್ನು ಲೀಸ್ಟ್ ಮಾಡಿಬಿಟ್ಟು ಹೆಂಗೆ ಅರ್ನಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಸೊ ನಿಮಗೇನಾದರೂ ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಪ್ರಾಡಕ್ಟನ್ನು ಲೀಸ್ಟ್ ಮಾಡೋದೇನಾದರೂ ಗೊತ್ತಿಲ್ಲ ಅಂತ ಅಂದರೆ, ಇದರಲ್ಲಿ ಏನಾದರೂ ಡೌಟ್ ಇದೆ, ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ಮಾರ್ಕೆಟ್ ಪ್ಲೇಸ್ ಅಂತ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಮಾರ್ಕೆಟ್ ಪ್ಲೇಸಲ್ಲಿ ಪ್ರಾಡಕ್ಟನ್ನು ಹೆಂಗೆ ಲೀಸ್ಟ್ ಮಾಡೋದು, ಆರ್ಡರ್ಸ್ಗಳು ಹೆಂಗೆ ಸಿಗ್ತವೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮಾರ್ಕೆಟ್ ಪ್ಲೇಸಲ್ಲಿ ನನಗೆ ಸಿಕ್ಕಿರೋಂತಹ ರೀಸೆಲ್ಲಿಂಗ್ ಆರ್ಡರ್ಸ್ಗಳು. ಓಕೆನಾ? ಸೊ ನಿಮಗೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂತಂದರೆ ರೀಸೆಲ್ಲಿಂಗ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಹೆಂಗೆ ಪ್ರಾಡಕ್ಟನ್ನು ಲೀಸ್ಟ್ ಮಾಡೋದು ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.